ನಿಮ್ಮ ಮಕ್ಕಳು ಕಿಡ್ನಾಪ್ ಆದಾಗ ನೀನು ಎಲೆಕ್ಷನ್ ನಲ್ಲಿ ಸೋತಾಗ ನೀನು ಎಲೆಕ್ಷನ್ ನಲ್ಲಿ ಸೋತು ಅಪೋಸಿಷನ್ ನಲ್ಲಿ ಇದ್ದಾಗ ಪೊಲೀಸ್ ಬೇಕು. ಅದೇ ಪೊಲೀಸರಿಗೆ ಹೆಂಡತಿ ಮಕ್ಕಳಿಗೆ ಏನಾದರೂ ಅನ್ಯಾಯ ಆದಾಗ ಯಾರಾದರೂ ರಕ್ಷಣೆಗೆ ಬರ್ತೀರಾ? ಅದೇ ಆಫ್ಟರ್ ಆಲ್ ಈ ಪೊಲೀಸ್. ಮಿನಿಸ್ಟರ್, ನೀನೇನಾದ್ರೂ ಸುಭಾಷ್ ಚಂದ್ರ ಬೋಸ್ ಕ್ಲಾಸ್ಮೇಟ್ ಇಲ್ಲ ಮಹಾತ್ಮ ಗಾಂಧಿ ಫ್ರೆಂಡ್ ನಿನಗೆ ರೆಸ್ಪೆಕ್ಟ್ ಕೊಡಕ್ಕೆ? ನಿನಗೆ 5 ವರ್ಷದ ಅಧಿಕಾರ, ನಿನ್ನ ಕುರ್ಚಿ ಯಾವಾಗ ಬಿದ್ದೋಗುತ್ತೋ ನಿನಗೆ ಗೊತ್ತಿಲ್ಲ. ಆದ್ರೆ ಐ ಆಮ್ 60 years ಆಫ್ಟರ್ ಆಲ್ ಈ ಪೊಲೀಸ್. ಜನಸೇವೆನೇ ಜನಾರ್ದನ್ ಸೇವೆ ಅನ್ಕೊಂಡು ಅಧಿಕಾರಕ್ಕೆ ಬರ್ತೀರಾ? ನೀವು ಮಾಡ್ತಾ ಇರೋದು ಲುಚ್ಚ ಕೆಲಸ, ಬಚ್ಚ ಕೆಲಸ. ಆಫ್ಟರ್ ಆಲ್ ಈ ಪೊಲೀಸ್ ಕ್ಯಾಪ್ ಅಲ್ಲಿ 3 ಸಿಂಹ ಇರುತ್ತೆ. ಆ 3 ಸಿಂಹ ನೀತಿಗೆ, ನಿಜಾಯಿತಿಗೆ, ಧರ್ಮಕ್ಕೆ ಹೋರಾಡಿದ್ರೆ ಕಾಣದಿರೋ 4ನೇ ಸಿಂಹನೇ ಕಾಣೋ ಈ ಅಗ್ನಿ ಪೊಲೀಸ್. ನೀವು ಜನಸೇವೆನೇ ಜನಾರ್ದನ ಸೇವೆ ಅನ್ಕೊಂಡು ಅಧಿಕಾರಕ್ಕೆ ಬರ್ತೀರಾ? ನೀವು ಅಧಿಕಾರಕ್ಕೆ ಬಂದ ಮೇಲೆ ಆ ಪಕ್ಷ ಈ ಪಕ್ಷ ಅಂತ, ಆ ಜಂಡ ಈ ಜಂಡ ಅಂತ 106 ಬಾವುಟಗಳನ್ನು ಇಟ್ಕೊಂಡು ಈ ದೇಶದ ಬಾವುಟವನ್ನೇ ಮರ್ತೋಗಾಗ್ ಮಾಡಿದ್ದೀರಾ. ನೀವು ದೇಶದ ರಾಜಕಾರಣಿಗಳು, ದೇಶದ ಗಣ್ಯ ವ್ಯಕ್ತಿಗಳು. ನಿಮ್ಮನ್ನ ವಿಧಾನಸೌಧದ ಮುಂದೆ ಜನರು ಮೆಟ್ಮೆಟ್ಲಿ ಅಂತ ರೊಚ್ಚಿಗೆದ್ದು ಪ್ಯಾಡ್ ಅಂತ ಹೊಡಿತಾನೆ ಇರ್ತಾರೆ.